ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SCP ಸೆಕೆಂಡ್ ಸೆಮ್ BCom ಕನ್ನಡ ಪಠ್ಯಪುಸ್ತಕದಲ್ಲಿ ಇಡಲಾಗಿರುವಂತಹ ಡಾಕ್ಟರ್ ಅನಸೂಯಾ ದೇವಿಯವರು ಬರೆದಿರುವಂತಹ ಹದಿಹರೆಯಕ್ಕಿರಲಿ ಹೃದಯ ಸಂವಾದ ಈ ಪಾಠದ ಸರಳ ಸಾರಾಂಶವನ್ನು ಈ ವಿಡಿಯೋ ಮುಖಾಂತರ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಡಾಕ್ಟರ್ ಅನಸೂಯಾ ದೇವಿ ಅವರ ಹದಿಹರೆಯಕ್ಕಿರಲಿ ಹೃದಯ ಸಂವಾದ ರಚನೆಯ ಈ ಭಾಗದಲ್ಲಿ ತಾಯಿ ಮತ್ತು ಮಗನ ನಡುವೆ ನಡೆಯುವಂತಹ ಸಂವಾದದ ಮೂಲಕ ಸಾಹಿತ್ಯದ ಮಹತ್ವವನ್ನು ವಿವರಿಸಲಾಗಿದೆ. ಕಾಲೇಜು ಆರಂಭವಾಗಿ 1 ತಿಂಗಳು ಕಳೆದಿರುತ್ತೆ. ಒಂದು ದಿನ ಕಾಲೇಜಿನಿಂದ ವಾಪಸ್ ಬಂದಂತಹ ಹಿಮಾಂಶು ತನ್ನ ತಾಯಿ ಬಳಿ ಹರೀಶನ ಬಗ್ಗೆ ಹೇಳ್ತಾನೆ. ಏನಂದರೆ ಹರೀಶು ಹೆಚ್ಚು ಮಾತಾಡ್ತಿದ್ದರಿಂದ ಶಿಕ್ಷಕರು ಅವನನ್ನು ತರಗತಿಯಿಂದ ಹೊರಗೆ ಕಳಿಸಿದ್ರು ಅಂತ. ಹಿಮಾಂಶುವಿನ ತಾಯಿ ಹೇಮಾ ಅವನನ್ನು ಕೇಳ್ತಾರೆ, ಅವನ ಪಕ್ಕದಲ್ಲಿ ನೀನು ಯಾಕೆ ಕೂತ್ಕೋತೀಯಾ ಅಂತ. ಹಿಮಾಂಶು ಹೇಳ್ತಾನೆ, ಹರೀಶ್ ಸಾಮಾನ್ಯವಾಗಿ ಒಳ್ಳೆ ವ್ಯಕ್ತಿನೇ, ಆದರೆ ಕನ್ನಡ ಭಾಷೆಯ ತರಗತಿಯಲ್ಲಿ ಮಾತ್ರ ಅವನಿಗೆ ಆಸಕ್ತಿ ಇರೋದಿಲ್ಲ. ಅವನು ಹೇಳೋದು ಏನು ಅಂತ ಅಂದರೆ, ಈ ಕಂಪ್ಯೂಟರ್ ಮತ್ತು ವಿಜ್ಞಾನದ ಯುಗದಲ್ಲಿ ಸಾಹಿತ್ಯ ಓದೋದ್ರಿಂದ ಏನು ಪ್ರಯೋಜನ, ಪರೀಕ್ಷೆ ಸಮಯದಲ್ಲಿ ಓದ್ಕೊಂಡ್ರೆ ಸಾಕು ಅಲ್ವಾ ಅಂತ ಅವನ ಭಾವನೆ. ಇದನ್ನು ಕೇಳಿದ ತಾಯಿ ಹೇಮಾ ಈ ರೀತಿಯ ಯೋಚನೆ ತಪ್ಪು ಅಂತ ಹೇಳ್ತಾರೆ. ಅವಳು ಹಿಮಾಂಶುಗೆ ತಿಳಿಸ್ತಾರೆ, ನಾವು ವೈಜ್ಞಾನಿಕ ಯುಗದಲ್ಲಿದ್ದರೂ ಕೂಡ ವಿಜ್ಞಾನ ಮಾತ್ರ ಸಾಕಾಗೋದಿಲ್ಲ, ಸಾಹಿತ್ಯ ಕೂಡ ಅಷ್ಟೇ ಅಗತ್ಯವಾಗಿದೆ. ಹಿಮಾಂಶು ಯಾಕೆ ಸಾಹಿತ್ಯ ಬೇಕು ಅಂತ ಕೇಳ್ತಾನೆ. ಹೇಮಾ ವಿವರಿಸ್ತಾಳೆ, ವಿಜ್ಞಾನ ನಮಗೆ ಹೊರಗಿನ ಪ್ರಪಂಚದ ಜ್ಞಾನವನ್ನು ಕೊಡುತ್ತೆ, ಆದರೆ ಸಾಹಿತ್ಯ ಮನುಷ್ಯನ ಮನಸ್ಸು, ಭಾವನೆಗಳು ಮತ್ತು ಜೀವನದ ಮೌಲ್ಯಗಳನ್ನು ತಿಳಿಸ್ಕೊಡುತ್ತೆ. ಮನುಷ್ಯ ಕೇವಲ ವಿಜ್ಞಾನವನ್ನು ಮಾತ್ರ ತಿಳಿದ್ರೆ ಸಾಕಾಗೋದಿಲ್ಲ, ಅವನಿಗೆ ಮಾನವೀಯತೆ ಮತ್ತು ಸಂವೇದನೆ ಕೂಡ ಬೇಕು. ಇಲ್ದಿದ್ರೆ ಜಗತ್ತಿನಲ್ಲಿ ಮನುಷ್ಯರ ಬದಲು ಯಂತ್ರ ಮಾನವರು ಅಂದರೆ ರೋಬೋಟ್ಗಳು ಇದ್ರೂ ಸಾಕಾಗುತ್ತೆ ಅಲ್ವಾ ಅಂತ ತಾಯಿ ಪ್ರಶ್ನೆ ಮಾಡ್ತಾರೆ. ಈ ಮಾತುಗಳನ್ನು ಕೇಳಿ ಹಿಮಾಂಶು ಯೋಚನೆಯಲ್ಲಿ ಮುಳುಗ್ಬಿಡ್ತಾನೆ. ಹಿಮಾಂಶುಗೆ ತನ್ನ ತಾಯಿ ಹೇಳಿದ ಮಾತುಗಳಿಂದ ಸ್ವಲ್ಪ ಗೊಂದಲ ಉಂಟಾಗುತ್ತೆ. ಆಗ ಅವನ ತಾಯಿ ಹೇಮಾ ಅವನ ಭುಜವನ್ನು ತಟ್ಟಿ, ಮನುಷ್ಯನಾಗಿ ಬದುಕೋದಕ್ಕೆ ಸಾಹಿತ್ಯ ಮತ್ತು ಕಲೆಗಳ ಅಗತ್ಯವಿದೆ ಅಂತ ತಿಳಿಸ್ಕೊಡ್ತಾರೆ. ಅವರು ಹೇಳ್ತಾರೆ, ವಿಜ್ಞಾನ ಮನುಷ್ಯನ ಹೊರಗಿನ ಜೀವನವನ್ನು ಸುಖಕರವಾಗಿರಿಸುತ್ತೆ, ಆದರೆ ಸಾಹಿತ್ಯ ಮತ್ತು ಕಲೆಗಳು ಮನುಷ್ಯನ ಮನಸ್ಸನ್ನು ಅರಳಿಸಿ ಅವನ ವ್ಯಕ್ತಿತ್ವವನ್ನು ಬೆಳೆಸೋದಕ್ಕೆ ಸಹಾಯ ಮಾಡುತ್ತೆ. ಹಿಮಾಂಶು ತನ್ನ ಗೆಳೆಯ ಹರೀಶನ ಬಗ್ಗೆ ಯೋಚಿಸ್ತಾನೆ. ಹರೀಶ ಬುದ್ಧಿವಂತನಾದರೂ ಕೂಡ ಭಾಷಾ ತರಗತಿಯಲ್ಲಿ ಅಂದರೆ ಲ್ಯಾಂಗ್ವೇಜ್ ಕ್ಲಾಸ್ನಲ್ಲಿ ಆಸಕ್ತಿ ತೋರಿಸ್ತಿರೋದಿಲ್ಲ. ಇದರಿಂದ ಹಿಮಾಂಶು ಆಶ್ಚರ್ಯ ಪಡ್ತಾನೆ. ಅಷ್ಟರಲ್ಲಿ ಹೇಮಾಳ ಗೆಳತಿ ಪ್ರಭಾ ಅನ್ನೋರು ಮನೆಗೆ ಬರ್ತಾರೆ. ಅವರು ಹಿಮಾಂಶುನ ಕಾಲೇಜಿನ ಜೀವನದ ಬಗ್ಗೆ ಕೇಳ್ತಾರೆ. ಪ್ರಭಾ ಹೇಳೋದೇನೆಂದರೆ, ಮನಸ್ಸಿಟ್ಟು ಕೇಳಿದ್ರೆ ಯಾವ ಪಾಠ ಕೂಡ ಸುಲಭವಾಗಿಯೇ ಅರ್ಥವಾಗುತ್ತೆ. ನಂತರ ಪ್ರಭಾ ಎಲ್ಲರನ್ನ ತನ್ನ ಹಾಡಿನ ಕಾರ್ಯಕ್ರಮಕ್ಕೆ ಮತ್ತು ನೃತ್ಯ ನಾಟಕಕ್ಕೆ ಆಹ್ವಾನಿಸ್ತಾರೆ. ಹಿಮಾಂಶು ತಾಯಿಯ ಗೆಳತಿಯನ್ನು ಕೇಳ್ತಾನೆ, ನಿಮಗೆ ಹಾಡು ಅಂದರೆ ಅಷ್ಟೊಂದು ಇಷ್ಟನಾ ಅಂತ. ಪ್ರಭಾ ಸಂತೋಷದಿಂದ ಹೇಳ್ತಾಳೆ, ಹಾಡು ನನಗೆ ಅತ್ಯಂತ ಪ್ರಿಯ, ಎಷ್ಟು ಅಂದರೆ ಪಂಚಪ್ರಾಣ ಇದ್ದ ಹಾಗೆ. ಸಂಗೀತ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಮತ್ತು ಗಿಡಮರಗಳನ್ನು ಕೂಡ ಆಕರ್ಷಿಸುತ್ತೆ. ಸಂಗೀತ ಕೇಳಿಸ್ಕೊಂಡು ಕೆಲಸ ಮಾಡುವಾಗ ಮನಸ್ಸಿಗೆ ಉತ್ಸಾಹ ನೀಡುತ್ತೆ ಮತ್ತು ಬೋರ್ ಆಗೋದಿಲ್ಲ ಅಂತ ಹೇಳ್ತಾರೆ. ಪ್ರಭಾ ಇನ್ನೂ ಹೇಳ್ತಾಳೆ, ಸಂಗೀತವು ಒಂದು ಕಲೆ, ಕಲೆಗಳು ಮನುಷ್ಯನ ಮನಸ್ಸು ಮತ್ತು ಆತ್ಮವನ್ನು ಅರಳಿಸುತ್ತೆ. ಸಾಹಿತ್ಯವೂ ಕೂಡ ಒಂದು ಕಲೆ ಆಗಿದ್ದು ಅದು ಮನುಷ್ಯನ ಅಂತರಂಗವನ್ನು ಬೆಳೆಸುತ್ತೆ. ಈ ಮಾತುಗಳನ್ನು ಕೇಳಿ ಹಿಮಾಂಶು ತನ್ನ ಗೆಳೆಯ ಹರೀಶನಿಗೆ ಈ ವಿಷಯಗಳನ್ನು ಹೇಳಬೇಕು ಅಂತ ಯೋಚಿಸ್ತಾನೆ. ಕೊನೆಯಲ್ಲಿ ಪ್ರಭಾ ಎಲ್ಲರನ್ನ ತನ್ನ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಒಂದು ದಿನ ಹಿಮಾಂಶು ತನ್ನ ಗೆಳೆಯರೊಂದಿಗೆ ಪಾರ್ಕ್ಗೆ ಆಟ ಆಡೋದಕ್ಕೆ ಹೋಗಿರ್ತಾನೆ. ಸಂಜೆ ಆಗಿ ಮಳೆ ಬೀಳೋ ಲಕ್ಷಣ ಕಂಡು ಬಂದಾಗ ಮನೆಗೆ ಮರಳಿ ಬರ್ತಾನೆ. ಮನೆಗೆ ಬಂದು ಕೈಕಾಲು ತೊಳೆದುಕೊಂಡು ದೇವರಿಗೆ ನಮಸ್ಕಾರ ಮಾಡಿ ತನ್ನ ಕೊಠಡಿಗೆ ಹೋಗಿ ಓದ್ಕೊಳ್ಳೋದಕ್ಕೆ ಪ್ರಾರಂಭಿಸ್ತಾನೆ. ಹಿಮಾಂಶು ತಾಯಿ ಹೇಮಾ ಶಿಸ್ತಿನ ಜೀವನವನ್ನು ಪಾಲಿಸುವಂತಹ ಮಹಿಳೆಯಾಗಿರ್ತಾರೆ. ಅವರು ಮಗನಿಗೂ ಕೂಡ ಒಳ್ಳೆ ಶಿಸ್ತನ್ನು ಕಲಿಸಬೇಕು ಅಂತ ನಂಬಿರ್ತಾಳೆ. ಮಕ್ಕಳಲ್ಲಿ ಒಳ್ಳೆ ಗುಣಗಳನ್ನು ಬೆಳೆಸೋದು ತಾಯಿ ಜವಾಬ್ದಾರಿ ಅಂತ ಅವರು ನಂಬಿರ್ತಾರೆ. ಆದ್ದರಿಂದ ಅವರು ತನ್ನ ಮಗನನ್ನು ಶಿಸ್ತಿನಿಂದ ಬೆಳೆಸೋ ಪ್ರಯತ್ನವನ್ನು ಕೂಡ ಪಡ್ತಿರ್ತಾರೆ. ಹೇಮಾ ಮನೆಯ ಕೆಲಸಗಳಲ್ಲಿ ಕೂಡ ತುಂಬ ಅಚ್ಚುಕಟ್ಟು, ಶ್ರದ್ಧೆ ಮತ್ತು ಒಪ್ಪೋರೆಯ ಗುಣಗಳನ್ನು ಹೊಂದಿರ್ತಾರೆ. ಅವಳ ಈ ಗುಣಗಳನ್ನು ಅವಳ ಪತಿಗೂ ತುಂಬ ಮೆಚ್ಚುಗೆಯಾಗಿರುತ್ತೆ.
ಆದರೆ ಕೆಲವೊಮ್ಮೆ ಹಿಮಾಂಶುವಿನ ತಂದೆ ನಮಗೆ ಒಬ್ಬನೇ ಮಗ, ಅವನನ್ನು ಹೆಚ್ಚು ಕಟ್ಟುನಿಟ್ಟಾಗಿ ಹಿಡಿಯಬೇಡ ಅಂತ ಹೇಳ್ತಿರ್ತಾರೆ. ಆದರೆ ಹೇಮಾಳಿಗೆ ಈ ಮಾತು ಇಷ್ಟ ಆಗೋದಿಲ್ಲ. ಅವಳು ಹೇಳ್ತಿದ್ಲು, ಒಬ್ಬನೇ ಮಗ ಅಂತ ಹೆಚ್ಚು ಮಮತೆ ತೋರಿಸಿದ್ರೆ ಮುಂದೆ ಅವನ ವ್ಯಕ್ತಿತ್ವ ಹಾಳಾಗ್ಬಿಡುತ್ತೆ. ಆದ್ದರಿಂದ ಬಾಲ್ಯದಲ್ಲೇ ಮಕ್ಕಳಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸಬೇಕು. ಈ ಸಂದರ್ಭದಲ್ಲಿ ಅವಳು ಒಂದು ಮಾತನ್ನು ಉಲ್ಲೇಖಿಸ್ತಾಳೆ. ಮನೆಯೇ ಮೊದಲ ಪಾಠಶಾಲೆ, ಜನನಿಯೇ ಮೊದಲ ಗುರು. ಅಂದರೆ ಮಕ್ಕಳಿಗೆ ಮೊದಲ ಶಿಕ್ಷಣ ಮನೆಯಿಂದಲೇ ಸಿಗಬೇಕು ಮತ್ತು ತಾಯಿಯೇ ಅವರಿಗೆ ಮೊದಲ ಶಿಕ್ಷಕಿಯಾಗಿರ್ತಾರೆ. ಹಿಮಾಂಶುವಿನ ತಂದೆ ಹಾಸ್ಯವಾಗಿ, ನನಗೂ ಈ ನಿಯಮಗಳು ಅನ್ವಯವಾಗುತ್ತವೆಯಾ ಅಂತ ಕೇಳಿದಾಗ ಹೇಮಾ ಹೇಳ್ತಾಳೆ, ಮಕ್ಕಳಿಗೆ ಕೇವಲ ಬೋಧನೆ ಮಾಡಿದ್ರೆ ಸಾಲದು, ತಾಯಿ ತಂದೆಯೇ ಉತ್ತಮ ಮಾದರಿಯಾಗಿರಬೇಕು. ತಂದೆ ಸರಿಯಾದ ದಾರಿಯಲ್ಲಿ ಇದ್ದರೆ ಮಗ ಕೂಡ ಒಳ್ಳೆ ದಾರಿಯಲ್ಲಿ ನಡೀತಾನೆ. ಮರುದಿನ ಸಂಜೆ ಹಿಮಾಂಶುವಿನ ತಂದೆ ಮನೆಗೆ ಬೇಗ ಬರ್ತಾರೆ. ಹಿಮಾಂಶು, ಅವನ ತಂದೆ ತಾಯಿ ಮೂವರು ಪ್ರಭಾ ಕರೆದಿದ್ದಂತಹ ನೃತ್ಯ ನಾಟಕ ಕಾರ್ಯಕ್ರಮಕ್ಕೆ ಹೊರಡ್ತಾರೆ. ಕಾರ್ನಲ್ಲಿ ಹೋಗುವಾಗ ಹಿಮಾಂಶು ಕಾಲೇಜಿನಲ್ಲಿ ನಡೆದ ಘಟನೆಯನ್ನು ಹೇಳ್ತಾನೆ. ಇಂಗ್ಲಿಷ್ ತರಗತಿಯಲ್ಲಿ ಪುಸ್ತಕ ತರದ ವಿದ್ಯಾರ್ಥಿಗಳನ್ನು ಶಿಕ್ಷಕರು ಹೊರಗೆ ಕಳಿಸಿದ್ರು. ಅದರಲ್ಲಿ ಹಿಮಾಂಶು ಸ್ನೇಹಿತ ಹರೀಶ ಕೂಡ ಇದ್ದ. ಅವನು ಶಿಕ್ಷಕರೊಂದಿಗೆ ವಾದ ಮಾಡಿ ಹೊರಗೆ ಹೋಗಲು ನಿರಾಕರಿಸಿದ್ರಿಂದ ಶಿಕ್ಷಕರು ಅವನನ್ನು ಬಲವಂತವಾಗಿ ಹೊರಗೆ ಕಳಿಸಿದ್ರು. ಇದನ್ನು ಕೇಳಿ ಹೇಮಾ ದುಃಖ ಪಡ್ತಾಳೆ. ಹರೀಶನಿಗೆ ಸಾಹಿತ್ಯದ ಮೇಲೆ ಆಸಕ್ತಿ ಇಲ್ಲ ಅಂತ ಹಿಮಾಂಶು ಹೇಳ್ತಾನೆ. ಆದರೆ ಹೇಮಾ ಹೇಳೋದು ಏನಂದರೆ, ಸಾಹಿತ್ಯ ಕೇವಲ ಕತೆ ಕವನಗಳಲ್ಲ, ಅದು ಮನುಷ್ಯನಿಗೆ ನೀತಿ ಪಾಠ ಮತ್ತು ಮಾನವೀಯತೆಯನ್ನು ಕಲಿಸುತ್ತೆ. ಹಿಮಾಂಶು ತನ್ನ ಶಿಕ್ಷಕರು ಹೇಳಿದ ಮಾತನ್ನು ನೆನಪಿಸ್ಕೊಳ್ತಾನೆ. ಲಿಟ್ರೇಚರ್ ಗಿವ್ಸ್ ಅಸ್ ಬೋತ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಎನ್ಲೈಟನ್ಮೆಂಟ್. ಅಂದರೆ ಸಾಹಿತ್ಯ ನಮಗೆ ಮನೋರಂಜನೆಗೂ ಹಾಗೂ ಜ್ಞಾನಕ್ಕೂ ಕಾರಣವಾಗುತ್ತೆ. ಈ ಸಮಯದಲ್ಲಿ ಕಾರ್ ಮುಂದೆ ಒಂದು ಪುಟ್ಟ ನಾಯಿ ಮರಿ ಬರುತ್ತೆ. ಹಿಮಾಂಶುವಿನ ತಂದೆ ತಕ್ಷಣ ಬ್ರೇಕ್ ಹಾಕಿ ಕಾರನ್ನು ನಿಲ್ಲಿಸ್ತಾರೆ. ನಂತರ ಅವರು ಕಾರ್ನಿಂದ ಇಳಿದು ನಾಯಿ ಮರಿಗೆ ಏನಾದರೂ ಪೆಟ್ಟು ಆಗಿದೆಯಾ ಅಂತ ನೋಡ್ತಾರೆ. ನಾಯಿ ಮರಿಗೆ ಏನೂ ಆಗಿಲ್ಲ ಅಂತ ತಿಳಿದು ಅದಕ್ಕೆ ಬಿಸ್ಕೆಟ್ ತಿನ್ನಿಸ್ತಾರೆ. ಈ ಘಟನೆ ನೋಡಿ ಹಿಮಾಂಶು ಕೇಳ್ತಾನೆ, ಅಪ್ಪ, ಇದು ಮಾನವೀಯ ಗುಣ ಅಲ್ವೇ? ಅವನ ತಂದೆ ಹೇಳ್ತಾರೆ, ಯಾವ ಜೀವಿಗೂ ನಮ್ಮಿಂದ ಅನ್ಯಾಯ ಆಗಬಾರ್ದು. ಎಲ್ಲ ಪ್ರಾಣಿಗಳ ಮೇಲೆ ದಯೆ ಕರುಣೆ ಇರಬೇಕು. ಇದನ್ನೇ ಭೂತದಯೆ ಅಥವಾ ಮಾನವೀಯತೆ ಅಂತ ಕರೀತಾರೆ. ಹೇಮಾ ಕೂಡ ಹೇಳ್ತಾಳೆ, ಸಾಹಿತ್ಯದ ಅಧ್ಯಯನದಿಂದ ನಾವು ಪರಿಸರ, ಪ್ರಕೃತಿ ಮತ್ತು ಎಲ್ಲ ಜೀವಿಗಳನ್ನು ಪ್ರೀತಿಸುವುದನ್ನು ಕಲಿತೇವೆ. ಈ ಸಂದರ್ಭದಲ್ಲಿ ಹೇಮಾ ಕನ್ನಡ ಕವಿ ಕುವೆಂಪು ಅವರ ಮಾತನ್ನು ಹೇಳ್ತಾಳೆ, ಬುದ್ಧಿ ಭಾವಗಳ ವಿದ್ಯುದಾಲಿಂಗನವೇ ಸಾಹಿತ್ಯ. ಅಂದರೆ ಸಾಹಿತ್ಯದಲ್ಲಿ ಬುದ್ಧಿ ಅಂದರೆ ಜ್ಞಾನ ಕೂಡ ಇದೆ, ಭಾವನೆ ಅಂದರೆ ಮನಸ್ಸಿನ ಸ್ಪಂದನೆ ಕೂಡ ಇದೆ. ಈ ಎರಡೂ ಸೇರಿ ಸಾಹಿತ್ಯವನ್ನು ಸಮೃದ್ಧಗೊಳಿಸುತ್ತೆ. ಕೊನೆಗೆ ಅವರು ಟೌನ್ ಹಾಲ್ಗೆ ಹೋಗಿ ಕಾರ್ಯಕ್ರಮವನ್ನು ನೋಡ್ತಾರೆ. ಪ್ರಭಾ ತುಂಬ ಸುಂದರವಾಗಿ ಕನ್ನಡ ಕವಿಗಳ ಭಾವಗೀತೆಗಳನ್ನು ಹಾಡ್ತಾಳೆ. ನಂತರ ದಾಸರು ಕಂಡ ಶ್ರೀಕೃಷ್ಣ ಅನ್ನೋ ನೃತ್ಯ ನಾಟಕ ನಡೆಯುತ್ತೆ. ಅದರಲ್ಲಿ ಸಂಗೀತ, ನೃತ್ಯ ಮತ್ತು ಅಭಿನಯ ತುಂಬ ಆಕರ್ಷಕವಾಗಿರುತ್ತೆ. ಪ್ರೇಕ್ಷಕರು ಸಮಯ ಹೋಗೋದನ್ನೇ ಮರೆತು ಆನಂದಿಸ್ತಾರೆ. ಕಾರ್ಯಕ್ರಮ ಮುಗಿದ ನಂತರ ಹಿಮಾಂಶು ಅವನ ತಂದೆ ತಾಯಿ ಪ್ರಭಾಳನ್ನು ಅಭಿನಂದಿಸಿ ಮನೆಗೆ ಹೊರಡ್ತಾರೆ. ಪ್ರಭಾ ಕಾರ್ಯಕ್ರಮ ಹೇಗಿತ್ತು ಅಂತ ಕೇಳಿದಾಗ ಹಿಮಾಂಶು ಇಂಗ್ಲೀಷ್ನಲ್ಲಿ ಇಟ್ ವಾಸ್ ಸೋ ನೈಸ್, ವಂಡರ್ಫುಲ್ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅವನ ತಾಯಿ ಹೇಮಾ ಸ್ವಲ್ಪ ತರಾಟೆಗೆ ತೆಗೆದುಕೊಳ್ತಾಳೆ. ಅವಳು ಹೇಳುವುದು, ಇಂದಿನ ಯುವಕರು ತಮ್ಮ ಮಾತೃಭಾಷೆಯಲ್ಲಿ ಸರಿಯಾಗಿ ಅಭಿಪ್ರಾಯ ವ್ಯಕ್ತಪಡಿಸೋದನ್ನು ಕೂಡ ಕಲ್ತಿಲ್ಲ. ಸೋ ನೈಸ್, ಸೋ ಗುಡ್, ಎಕ್ಸಲೆಂಟ್ ಅನ್ನೋ ಕೆಲವು ಪದಗಳಲ್ಲಿ ಎಲ್ಲ ಭಾವನೆಗಳನ್ನು ಹೇಳುವುದರ ಮುಖಾಂತರ ಭಾಷೆಯ ಸೌಂದರ್ಯವನ್ನೇ ಕಳೆದು ಹೋಗುತ್ತೆ ಅಂತ ಅವರು ದುಃಖದಿಂದ ಹೇಳ್ತಾರೆ. ಹೇಮಾ ಹಿಮಾಂಶುವಿಗೆ ಸಲಹೆ ನೀಡ್ತಾರೆ. ಸಾಹಿತ್ಯದ ಪಾಠಗಳನ್ನು ಗಮನವಿಟ್ಟು ಕೇಳಬೇಕು. ವಿವಿಧ ಸಾಹಿತ್ಯ ಕೃತಿಗಳನ್ನು ಓದೋ ಅಭ್ಯಾಸ ಬೆಳೆಸ್ಕೊಳ್ಬೇಕು. ಇದರಿಂದ ಮಾತು ಮತ್ತು ಅಭಿವ್ಯಕ್ತಿ ಸುಂದರವಾಗುತ್ತೆ, ಜೊತೆಗೆ ಮನಸ್ಸಿಗೂ ಬೆಳಕು ದೊರೆಯುತ್ತೆ. ಆ ರಾತ್ರಿ ಹಿಮಾಂಶು ತಾಯಿ ಮಾತುಗಳನ್ನು ನೆನಪಿಸ್ಕೊಂಡು ಯೋಚಿಸ್ತಾನೆ, ಇಷ್ಟೊಂದು ಪುಸ್ತಕಗಳನ್ನು ಓದೋದಕ್ಕೆ ಸಮಯ ಎಲ್ಲಿ ಸಿಗುತ್ತೆ ಅಂತ. ಮರುದಿನ ತರಗತಿಯಲ್ಲಿ ಕನ್ನಡ ಶಿಕ್ಷಕಿ ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯ ವಿಷಯ ಹೇಳ್ತಾರೆ. ಅವರು ಹೇಳೋದು,
ಮನುಷ್ಯನ ಬೆಳವಣಿಗೆ ಬಾಹ್ಯವಾಗಿ ಮಾತ್ರ ಅಲ್ಲ, ಆಂತರಿಕವಾಗಿ ಕೂಡ ಆಗಬೇಕು. ಇಂದಿನ ಕಾಲದಲ್ಲಿ ಜನರು ತಮ್ಮ ಸೌಕರ್ಯಗಳನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮನಸ್ಸಿನ ಬೆಳವಣಿಗೆ ಮತ್ತು ಮಾನವ ಸಂಬಂಧಗಳು ಕಡಿಮೆಯಾಗ್ತಾ ಇದೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಹಿಮಾಂಶು ಹೃದಯ ಸಂವಾದ ಅಂತ ಅಂದರೆ ಏನು ಅಂತ ಕೇಳ್ತಾನೆ. ಶಿಕ್ಷಕಿ ವಿವರಿಸ್ತಾರೆ. ಹೃದಯ ಸಂವಾದ ಅಂದರೆ ಹೃದಯಗಳು ಪರಸ್ಪರ ಹತ್ತಿರ ಆಗೋದು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದು, ಪರಸ್ಪರ ಭಾವನೆಗಳಿಗೆ ಸ್ಪಂದಿಸೋದು, ಪರಸ್ಪರ ಗೌರವಿಸೋದು. ಅಂದರೆ ಮನಸ್ಸಿನ ಆತ್ಮೀಯ ಸಂಬಂಧವನ್ನು ಹೃದಯ ಸಂವಾದ ಅಂತ ಕರೀತಾರೆ. ಶಿಕ್ಷಕಿ ತನ್ನ ಮಾತನ್ನು ಮುಂದುವರಿಸ್ತಾ ಹೇಳ್ತಾರೆ, ಇಂದಿನ ಸಮಾಜದಲ್ಲಿ ಹೃದಯ ಸಂವಾದ ಕಡಿಮೆಯಾಗ್ತಾ ಇರೋದ್ರಿಂದ ಮಾನವ ಸಂಬಂಧ ದುರ್ಬಲವಾಗ್ತಾ ಇದೆ. ಜನರು ಪರಸ್ಪರ ಅರ್ಥ ಮಾಡಿಕೊಳ್ಳೋದಕ್ಕಿಂತ ತಮ್ಮ ಸ್ವಾರ್ಥದ ಬಗ್ಗೆ ಹೆಚ್ಚು ಯೋಚಿಸ್ತಿದ್ದಾರೆ. ಇದರ ಪರಿಣಾಮವಾಗಿ ಕುಟುಂಬಗಳಲ್ಲಿ ಮತ್ತು ಸಮಾಜದಲ್ಲಿ ಅಂತರ ಹೆಚ್ಚಾಗ್ತಿದೆ. ಶಿಕ್ಷಕಿ ಹೇಳುವ ಕೆಲವು ಪ್ರಮುಖ ಸಮಸ್ಯೆಗಳು ಹೀಗಿದೆ. ಜನರಲ್ಲಿ ಸ್ವಾರ್ಥಪರತೆ ಹೆಚ್ಚಾಗಿದೆ. ಹಿರಿಯರಿಗೆ ಕಿರಿಯರಿಂದ ಗೌರವ ಕಡಿಮೆ ಆಗ್ತಾ ಇದೆ. ಕಿರಿಯರಿಗೆ ಹಿರಿಯರಿಂದ ಪ್ರೀತಿ ಮತ್ತು ವಾತ್ಸಲ್ಯ ಕೂಡ ಕಡಿಮೆ ಆಗ್ತಾ ಇದೆ. ಜನರು ಹೆಚ್ಚು ಸ್ವಕೇಂದ್ರಿತ ಅಂದರೆ ಸೆಲ್ಫ್ ಸೆಂಟರ್ಡ್ ಜೀವನ ನಡೆಸ್ತಾ ಇದ್ದಾರೆ. ಶಿಕ್ಷಕಿ ಹೇಳುವಂತೆ ಈ ಎಲ್ಲ ಸಮಸ್ಯೆಗಳ ಪ್ರಮುಖ ಕಾರಣ ಅಂದರೆ ಸಾಹಿತ್ಯ ಮತ್ತು ಸಂಸ್ಕೃತಿಯಿಂದ ಜನರು ದೂರವಾಗ್ತಾ ಇರೋದು. ಒಬ್ಬ ವಿದ್ಯಾರ್ಥಿ ಕೇಳ್ತಾನೆ, ಇದಕ್ಕೆ ಪರಿಹಾರ ಏನು ಅಂತ. ಅದಕ್ಕೆ ಶಿಕ್ಷಕಿ ಉತ್ತರಿಸ್ತಾರೆ, ಇಂದಿನ ಶಿಕ್ಷಣದಲ್ಲಿ ನೈತಿಕ ಶಿಕ್ಷಣಕ್ಕೆ ಮಹತ್ವ ಕಡಿಮೆಯಾಗಿದೆ. ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಮತ್ತು ವೃತ್ತಿಪರ ಶಿಕ್ಷಣದ ಜೊತೆಗೆ ನೈತಿಕ ಶಿಕ್ಷಣ ಕೂಡ ಅಗತ್ಯ. ಅವರು ಇನ್ನೂ ಹೇಳ್ತಾರೆ, ಸಾಹಿತ್ಯವೇ ನೈತಿಕ ಶಿಕ್ಷಣ ನೀಡೋ ಅಂತಹ ಪ್ರಮುಖ ಮಾಧ್ಯಮ ಆಗಿದೆ. ವೃತ್ತಿಪರ ಶಿಕ್ಷಣದ ಜೊತೆಗೆ ಸಾಹಿತ್ಯ ಶಿಕ್ಷಣ ಕೂಡ ಸಮಾನವಾಗಿ ಮುಂದುವರೆದಿದ್ದರೆ ನೈತಿಕತೆ ಮೇಲೆ ಆಧಾರಿತ ಉತ್ತಮ ಯುವ ಜನಾಂಗವನ್ನು ಅಂದರೆ ಈಗಿನ ಯೂತ್ನ ನಿರ್ಮಿಸಲು ಸಾಧ್ಯ ಆಗತ್ತೆ. ಆದರೆ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ವಿಷಯದ ಕೊರತೆ ಇರೋದ್ರಿಂದ ಶಿಕ್ಷಕಿ ವಿಷಾದದಿಂದ ಹೇಳ್ತಾರೆ. ಇದರ ಮಧ್ಯೆ ಬೆಲ್ ಹೊಡೆಯುತ್ತೆ. ಶಿಕ್ಷಕಿ ಮಾತು ನಿಲ್ಲಿಸಿ, ಈ ವಿಷಯದ ಬಗ್ಗೆ ನಾಳೆ ಮುಂದುವರಿಸಿ ಚರ್ಚೆ ಮಾಡೋಣ ಅಂತ ಹೇಳಿ ತರಗತಿಯಿಂದ ಹೊರಗೆ ಹೊರಟೋಗ್ತಾರೆ.